ಇದು ಬಂದು ಇದು ವಿಷಯ ಈ ಕ್ಷೇತ್ರಕ್ಕೆ ಭಾಸ್ಕರ ಕ್ಷೇತ್ರ ಅಂತೇಳಿ ಸೂರ್ಯ ಇಲ್ಲಿ ಸಂಗಮ ಮುಂದೆ ತ್ರಿವೇಣಿ ಸಂಗಮ ಇದೆಯಲ್ಲ, ತ್ರಿವೇಣಿ ಸಂಗಮ ಆಗಿ ಬಟ್ ಸಂಗಮ ಅಂದರೆ ನೀವು ಗಂಗಾ ಯಮುನಾ ಸರಸ್ವತಿ ಅದು ತ್ರಿವೇಣಿ ಸಂಗಮ. ಅಲ್ಲೇನು ಅಂದರೆ ಅಲ್ಲೂ ಕೂಡ ನೀವು ಸಂಗಮ ಅಂದರೆ ಪೂರ್ತಿ ಮಿಂಗಲ್ ಆಗಲ್ಲ. ಅಲ್ಲೂ ಅಲ್ಲಿ ಸರಸ್ವತಿನೇ ಯಮುನಾನೇ ಬೇರೆ ಕಡೆ, ಸರಸ್ವತಿನೇ ಗಂಗೆನೇ ಬೇರೆ ಕಡೆ ಆಗುತ್ತೆ. ಬಟ್ ಇಲ್ಲೂ ಕೂಡ ಹಂಗೇನೆ. ಆ ಕಡೆ ಭಾಗ ಕಪಿಲಾ ನದಿ, ಈ ಕಡೆ ಭಾಗ ಕಾವೇರಿ ನದಿ. ಕಪಿಲಾ ನದಿ ಈಶ್ವರನ ದೇವಸ್ಥಾನ ಉಂಟು, ನಮಗೆ ಕಾವೇರಿ ಕಡೆ ವಿಷ್ಣು ದೇವಸ್ಥಾನ ಉಂಟು. ಹಾಗಾಗಿ ಎರಡು ಕಪಿಲಾ ಅಂದರೆ ಈಶ್ವರನಿಗೆ ತುಂಬ ಇದು ಪ್ರಿಯವಾದಂಥ ನದಿ. ಕಾವೇರಿ ಅಂದರೆ ವಿಷ್ಣುವಿನ ಸಂಬಂಧಪಟ್ಟಂಥ ನದಿ. ಹಾಗಾಗಿ ಈ ಕಡೆ ಎರಡು ಏನಾಗುತ್ತೆ ಅಂದರೆ ಅಲ್ಲಿಂದ ಪೂರ್ವ ದಿಕ್ಕಿಗೆ ಹರಿದು ತಿರ್ಗಾ ಯೂಟರ್ನ್ ಆಗಿ ಪಶ್ಚಿಮಕ್ಕೆ ಹೋಗುತ್ತೆ. ಹಾಗಾಗಿ ಇದನ್ನು ಭಾಸ್ಕರ ಕ್ಷೇತ್ರ ಅಂತ ಹೇಳ್ತಾರೆ. ಯಾಕಂದರೆ ಭಾಸ್ಕರ ಕ್ಷೇತ್ರ ಅಂದರೆ ಸೂರ್ಯನ ಒಂದು ಉದಯಕ್ಕೆ ವಿರುದ್ಧವಾಗಿ ಹರಿಯೋಂಥ ನದಿ. ಪೂರ್ವಕ್ಕೆ ಹರಿಯುತ್ತೆ ಅಂದರೆ ಉದಯಿಸುವಾಗ ಮುಖ ಯಾವ ಕಡೆ ಇರುತ್ತೆ ಅಂದರೆ ಸೂರ್ಯನ ಕಡೆ ಇರೋದ್ರಿಂದ ಭಾಸ್ಕರ ಡೈರೆಕ್ಟು ಕಿರಣಗಳು ನೀರಿನ ಮೇಲೆ ಬೀಳೋದ್ರಿಂದ ಹಾಗಾಗಿ ಇದನ್ನು ಭಾಸ್ಕರ ಕ್ಷೇತ್ರ ಅಂತ ಹೇಳ್ತಾರೆ. ಈ ಭಾಸ್ಕರ ಕ್ಷೇತ್ರದಲ್ಲಿ ನಿಮಗೆ ಎಡಭಾಗದಲ್ಲಿರೋದು ವಿಷ್ಣು ದೇವಸ್ಥಾನ, ಬಲಭಾಗದಲ್ಲಿರೋದು ಈಶ್ವರನ ದೇವಸ್ಥಾನ ಅಂತೇಳಿ. ಆ ಕಡೆ ಮರಡಿ ಗುಡ್ಡ ಅಂತೇಳಿ ಮಹದೇಶ್ವರ ದೇವಸ್ಥಾನ ಬರುತ್ತೆ. ಇಲ್ಲಿ ನಮ್ಮ ಕೃಷ್ಣನ ದೇವಸ್ಥಾನ ಬರುತ್ತೆ. ಅದೇ ಒಂದು ವಿಶೇಷವಾದಂಥ ಒಂದು ಇದು. ಹಾಗಾಗಿ ಇಲ್ಲಿಗೆ ಬಂದು ಇಲ್ಲಿ ಇದು ಮಾಡಿದ್ರೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತೇಳಿ, ಹಾಗಾಗಿ ನಮ್ಮ ಕೃಷ್ಣನಿಗೆ ಇಲ್ಲಿ ಒಂದು ಸಂತಾನ ಗೋಪಾಲ ಸ್ವಾಮಿ ಅಂತೇಳಿ ಅನುಗ್ರಹ ಮಾಡ್ತಾ ಇದ್ದಾರೆ. ಸುಮಾರು ಕಟ್ಕೊಂಡು ಅರ್ಕೆ ಇದು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಕ್ಷೇತ್ರವನ್ನು ಭಾಸ್ಕರ ಕ್ಷೇತ್ರ ಅಂತ. ವಿಷಯ ಏನು ಅಂತಂದರೆ 5 ಮರ ಇದೆ. ಇದೆಲ್ಲ ದೇವ ವೃಕ್ಷವೇ, ದೇವಸ್ಥಾನಕ್ಕೆ ಹೋಮಕ್ಕೆ ಯೂಸ್ ಆಗುವಂಥ ವೃಕ್ಷನೇ. ಹಾಗಾಗಿ ಇಲ್ಲಿ ಬಂದು ಇಲ್ಲಿ ಪ್ರದಕ್ಷಿಣೆ ಮಾಡಿ ಏನೇ ದೋಷ ಇದ್ದರೂ ಕೂಡ ಇಲ್ಲಿ ಕಳ್ಕೊಂಡು ಹೋಗ್ಬೋದು ಅಂತ, ಅದು ಒಂದು ವಿಶೇಷ. ಆಮೇಲೆ ಏನು ತಪಸ್ಸು ಮಾಡಿದ್ರು ಆಚಾರ್ಯರು ಈ ಒಂದು ಸ್ಥಳದಲ್ಲಿ ಅಷ್ಟೇ ನಾವು ಕೂತ್ಕೊಂಡು ಒಂದು ಮನಸ್ಸಿಗೆ ತೃಪ್ತಿ ಆಗುವಷ್ಟು ಧ್ಯಾನ ಮಾಡೋದಾಗಲಿ ಏನೇ ಒಂದು ಮಾಡಿದ್ರೂ ಕೂಡ ಅಷ್ಟೇ ಪಾಸಿಟಿವ್ನೆಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿಶೇಷ. ಈ ಥರ ನೀವು ಎಲ್ಲೋ ಸಾಮಾನ್ಯವಾಗಿ ಪ್ರಧಾನವಾಗಿ ಬಂದು ಹರಳಿ ಮರದ ಬೇರು, ಆ ಹರಳಿ ಮರದ ಬೇರಲ್ಲೇ ಇಷ್ಟು ಮರಗಳು ಹುಟ್ಕೊಂಡಿದೆ. ನಿಮಗೆ ಸಾಮಾನ್ಯವಾಗಿ ಇದಕ್ಕೆ ಆಗಿದೆ ಒಂದು 800 ವರ್ಷ, 1000 ವರ್ಷ ಇತಿಹಾಸದ್ದೇ ಮರ ಇದು ಇವತ್ತಿಂದಲ್ಲ. ಇದು ಬೇರುಗಳನ್ನ ಈ ಮರ ನೋಡಿದ್ರೇ ತುಂಬ ಹಳೇ ಕಾಲದ್ದು ಅಂತ ಗೊತ್ತಾಗುತ್ತೆ. ನಾವು ಹೇಳೋದೇ ಬೇಡ, ನೋಡಿದ್ರೆ ಗೊತ್ತಾಗುತ್ತೆ ಎಂಥವ್ರಿಗಾದರೂ. ಆದರೆ ಇಲ್ಲಿ ಈ ಒಂದು ಸ್ಥಾನ ಇದೆ ಅಂತ ಹೇಳಿದ್ರೆ ಎಷ್ಟು ಪವಿತ್ರವಾದಂಥ ಜಾಗ ಅಂತ ನಾವು ಅದನ್ನು ತಿಳ್ಕೊಬೋದು. ಯಾಕಂದರೆ ಅಷ್ಟು ಪವಿತ್ರವಾದಂಥ ಜಾಗ ಈ ಜಾಗ. ಬಂದು ಸಮಾಧಾನವಾಗಿ ಏನೇ ಸಮಸ್ಯೆಗಳಿದ್ದು ಕೂತ್ಕೊಂಡು ಆಚಾರ್ಯನ ಅನುಗ್ರಹ ಮಾಡಿಕೊಂಡು ಕೃಷ್ಣನ ಅನುಗ್ರಹ ತೊಗೊಂಡು ಹೋದರೆ ಅನುಭವ ಆಗತ್ತೆ. ಅನುಭವದಿಂದ ಇನ್ನೂ 4 ಜನ ಕೇಳ್ಬೋದು, ಇನ್ನೂ 4 ಜನ ಕೇಳ್ತಾರೆ. ಅನುಭವ ಆಗಿದ್ದರೆ ಆಟೋಮೆಟಿಕ್ಕಾಗಿ ಅದು ಪ್ರಚಾರ ಆಗುತ್ತೆ ಅಂಥೇಳಿ ನನ್ನೊಂದು ಅಭಿಪ್ರಾಯ.